ನಮಸ್ಕಾರ ಎಲ್ಲ ಸಿರುಂಪ ದೇವ್ರುಗಳಿಗೆ ಮತ್ತು ಬಳ್ಳಾರಿಲಿ ಇರೋ ಎಲ್ಲ ಪ್ರಜೆಗಳಿಗೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನಮ್ಮ ಬಳ್ಳಾರಿಲಿರೋ ವಿಮ್ಸ್ ಹಾಸ್ಪಿಟ್ಲಲ್ಲಿ ನಾವು ಒಂದು ಪೇಷಂಟ್ನ ಕಾಲು ಮುರಿದಿದೆ, ಕೈ ಮುರಿದೆ ಅಂತ ಏನಾದರೂ ಕರ್ಕೊಂಡೋದ್ರಿದೆ, ಎಸ್ಪೆಷಲಿ ಎಲ್ಬಿನ ಆಸ್ಪತ್ರೆ. ಇಲ್ಲಿ ನಾವು ಕರ್ಕೊಂಡು ಹೋಗಿರೋ ತಕ್ಷಣ ಆಂಬುಲೆನ್ಸಲ್ಲಿ ನಮಗೆ ಆಗಿರೋ ಬೇಜಾರು ಏನಂದರೆ, ಆಂಬುಲೆನ್ಸ್ಗೆ ಹೋಗಿ ಒಂದು ಅರ್ಧ ಗಂಟೆ ಮೇಲೆ ಆದರೂ ಕೂಡ ಪೇಷಂಟ್ನ ಅಟೆಂಡ್ ಮಾಡೋಕ್ಕೆ ಯಾವುದೇ ಅಟೆಂಡರ್ ಬರ್ತಿಲ್ಲ, ವೀಲ್ ಚೇರ್ ಸಿಗ್ತಿಲ್ಲ, ಟೇಬಲ್ ಸಿಗ್ತಿಲ್ಲ ಅಂತೇಳಿ ಖಾಲಿ ಸುಮ್ಮನೆ ಪೇಷಂಟ್ನ ಕಾಯಿಸ್ತಿದ್ದಾರೆ ಅವ್ರ ನೋವು ತಡ್ಕೊಳಕ್ಕಾಗದೆ. ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನಂದರೆ, ಈ ಹಾಸ್ಪಿಟ್ಲಲ್ಲಿ ಎಲ್ಲ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ಡಾಕ್ಟ್ರ್ ಎಲ್ಲರೂ ನೀಟಾಗಿ ಚೆಕ್ ಮಾಡ್ಕೊತಾರೆ. ಆದರೆ ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಆಯಮ್ಮನು ಮತ್ತು ಯಾವುದೇ ಅಟೆಂಡರ್ ಬಾಯ್ಸ್ ಕೂಡ ದುಡ್ಡಿಲ್ಲದೆ ಕೆಲಸ ಮಾಡ್ತಿಲ್ಲ. ಪ್ರತಿಯೊಂದು ಪೇಷಂಟ್ ಹತ್ರನೂ ಮಾನವೀಯತೆ ಹೆಸರಲ್ಲಿ, ಅಂದರೆ ನೋಡಿ, ಇಲ್ಲಿ ನಮ್ಮ ಆಂಬುಲೆನ್ಸಲ್ಲಿ 2 ಪೇಷಂಟ್ ಇದ್ದೀವಿ, ಪ್ರತಿಯೊಬ್ಬರ ಹತ್ರನೂ 200 ರೂಪಾಯಿ ತಗೊಂಡ್ರು. ಇದೇ ಥರ ಪ್ರತಿಯೊಂದು ಹಂತದಲ್ಲೂ ಇವ್ರು ದುಡ್ಡು ತೊಗೊತಾ ಇದ್ದಾರೆ. ಈ ದುಡ್ಡು ತೊಗೊಂಬರೋದ್ರಿಂದ ಕೇಳೋದು ಹೆಂಗೆ ಅಂದರೆ, ಅಣ್ಣ ಏನಾದರೂ ಕೊಡಿ, ಅಪ್ಪ ಏನಾದರೂ ಕೊಡಿ ಅನ್ನೋ ಥರ ಕೇಳ್ತಿದ್ದಾರೆ. ನಮಗೆ ಕೊಡೋರಿಗೆ ಏನಕ್ಕೆ ಕೇಳ್ತಾರೆ, ಇರಲಿ ಬಿಡು ಅಂತ ನಾವು 50, 100, 200 ಕೊಟ್ಕೊಂತ ಹೋಗ್ತಾ ಇದ್ರೆ, ಇವ್ರಿಗೆ ಸಪೋರ್ಟ್ ಮಾಡ್ಕೊತ ಹೋಗ್ತಿದ್ರೆ ಪ್ರತಿಯೊಂದು ಆಯಮ್ಮಗೂ ಮತ್ತು ಅಟೆಂಡರ್ ಬಾಯಿಗೂ ಅದು ತುಂಬ ಲಾರ್ಜ್ ಅಮೌಂಟ್ ಆಗುತ್ತೆ. ಅಂದರೆ ನಾವು ಬರ್ತಿರೋದು ಏನಪ್ಪ 10-20 ಜನ ಬರಲ್ಲ. ದೊಡ್ಡ ಹಾಸ್ಪಿಟ್ಲಲ್ಲಿ ಏನಿಲ್ಲ ಅಂದರೆ ಒಂದು 100-150 ಜನ ಡೈಲಿ ಅಡ್ಮಿಟ್ ಆಗೇ ಆಗ್ತಾರೆ. ಏನಕ್ಕೆ ಈ ಉದ್ದೇಶ ಹೇಳ್ತಾ ಇದ್ದೀನಿ ಅಂದರೆ, ನಾನು ದೀರ್ಘವಾಗಿ ಸ್ವಲ್ಪ ಆಲೋಚನೆ ಮಾಡಿ ನೋಡಿದಾಗ ಎಷ್ಟು ಅಮೌಂಟ್ ಇವರಿಗೆ ನಮ್ಮಿಂದ ಕೊಡ್ಬೋದು ಒಬ್ಬ ವ್ಯಕ್ತಿಯಿಂದ ಅಂದರೆ, ಎಲ್ಲದನ್ನು ಲೆಕ್ಕಾಚಾರ ಮಾಡಿದಾಗ ನೋಡ್ಕೊಂಬಿಡಿ, ಲೀಸ್ಟೇ ಆಗ್ತೀನಿ ಇವ್ರು ಯಾವ ರೇಂಜಿಗೆ ಒಬ್ಬ ಪೇಷಂಟ್ ಹತ್ರ ಕಿತ್ಕೊತಾರೆ ಅಂದರೆ, ಆಂಬುಲೆನ್ಸ್ಗೆ 200 ರೂಪಾಯಿ, ಅಡ್ಮಿಟ್ ಆಗಬೇಕಾದ್ರೆ 100 ರೂಪಾಯಿ, ಎಕ್ಸ್ರೇ ತೆಗೆಸ್ಕೊಳಕ್ಕೆ 100 ರೂಪಾಯಿ, ಆಪ್ರೇಷನ್ ಮಾಡೋ ಜಾಗದಾಗ ಶೇವಿಂಗ್ ಮಾಡಿಸ್ಕೊಳಕ್ಕೆ 200 ರೂಪಾಯಿ, ಆಫ್ಟರ್ ಅಂದರೆ ಆಪ್ರೇಷನ್ ಆದಮೇಲೆ ಅವ್ರು ಬಿಡೋದೇ ಇಲ್ಲ, 500 ರೂಪಾಯಿ ಇಸ್ಕೊಂತಾರೆ. ಆಮೇಲೆ ಕಾಲು ಸೆಟ್ ಆಗಿದೆಯಿಲ್ಲ ಆಪ್ರೇಷನ್ ಆದಮೇಲೆ ಅಂತ ಎಕ್ಸ್ರೇ ಮತ್ತೆ ಹೋದಾಗ 100 ರೂಪಾಯಿ, ಯೂರಿನ್ ಪೈಪ್ ಹಾಕಿರ್ತಾರೆ ತೆಗಿಯೋಕ್ಕೆ 100 ರೂಪಾಯಿ, ಡಿಸ್ಚಾರ್ಜ್ ಟೈಮಲ್ಲಿ 100 ರೂಪಾಯಿ, ಟೋಟಲ್ ಒಂದು ಪೇಷಂಟಿಂದ 1400 ರೂಪಾಯಿ ತೊಗೊತಾರೆ. ಇದೇ ಥರ ಪ್ರತಿಯೊಂದು ಆಯಮ್ಮನು ಇಲ್ಲಿ ಡೈಲಿ ಒಂದು 150 ಜನ ಬರ್ತಾರೆ ಪೇಷಂಟ್ಗಳು. ಅದರಲ್ಲಿ ಮೇ ಬಿ ಒಂದು 25 ಜನ ಆಯಮ್ಮರು ಇರ್ತಾರೆ. ಅವ್ರು ಪರ್ ಹೆಡ್ 10 ಜನನು ಅಟೆಂಡ್ ಮಾಡ್ಕೊಂಡ್ರೆ ಒಂದು ವಾರಕ್ಕೆ ಅವ್ರು ಟೋಟಲ್ 1400 ನಂಗೆ ಅಂದರೆ 1400 ರೂಪಾಯಿ, 14,000 ರೂಪಾಯಿ ಆಗುತ್ತೆ. ಈ 14,000 ರೂಪಾಯಿ ತಿಂಗಳಿಗೆ 56,000 ಅಂದರೆ ಸುಮ್ಮನೆ ಪ್ರಜೆಗಳು ಹೇಳಿ ನೀವೇ. ಇಷ್ಟೊಂದು ಇವರು ಲೂಟಿ ಮಾಡೋದ್ರಲ್ಲಿ ಯಾರೂ ಪ್ರಶ್ನೆ ಮಾಡ್ತಿಲ್ಲ. ಇದೇ ದೊಡ್ಡ ನನಗೆ ಆಶ್ಚರ್ಯ ಆಗ್ತಿದೆ. ಪ್ರತಿಯೊಬ್ಬರು ಪ್ರಶ್ನೆ ಮಾಡಿದಾಗಲೇ ನಾವು ಈ ಥರ ಸಣ್ಣ ಪುಟ್ಟ ಅಮೌಂಟ್ ಅಂದ್ಕೊಂಡೆ ಈ ಥರ ದೊಡ್ಡ ಅಮೌಂಟ್ ಆಗ್ತಿದೆ. ಇದು ಯಾವುದೇ ಮೇ ಬಿ ಯಾವುದೇ ಗೌರ್ಮೆಂಟ್ ಎಂಪ್ಲಾಯ್ಗೂ ಇಲ್ಲ ಅನಿಸುತ್ತೆ 50,000 60,000 ಆ ಥರ ಒಂದು ಲಂಚ ದರೋಡೆ ಮಾಡ್ತಿದ್ದಾರೆ. ದಯವಿಟ್ಟು ಇದನ್ನು ಶೇರ್ ಮಾಡಿ.